ಪದವಿ ಮುಗಿದ ಮೇಲೆ ಏನು ಮಾಡಬೇಕು, ಯಾವ ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕು, ಪದವಿ ಮುಗಿದ ನಂತರ ಮುಂದೆ ಯಾವೆಲ್ಲ ಕೋರ್ಸ್ಗಳಿವೆ, ಯಾವ ಕಾಲೇಜ್ಗೆ ಯಾವ ಕೋರ್ಸ್ ಇದೆ, ಈ ಕೋರ್ಸ್ಗಳಿಗೆ ಎಷ್ಟು ಖರ್ಚಾಗುತ್ತೆ, ಈ ಕಾಲೇಜ್ಗಳಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇದೆಯಾ, ಈ ರೀತಿಯ ಪ್ರಶ್ನೆಗಳು ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಬರುವುದು ಸಹಜ. ಈ ಎಲ್ಲ ಪ್ರಶ್ನೆಗಳಿಗೆ ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸುತ್ತಿರೋ ಪಿಜಿ ಕೋರ್ಸ್ಗಳ ಶೈಕ್ಷಣಿಕ ಮೇಳ, ಅದುವೇ ವಿದ್ಯಾಮಂದಿರ. ಪದವಿ ಮುಗೀತು, ಮುಂದೇನು? ಪಿಜಿ ಮಾಡೋಕೆ ಯಾವ ಕಾಲೇಜ್ ಬೆಸ್ಟ್? ಯಾವ ಕೋರ್ಸ್ ಭವಿಷ್ಯಕ್ಕೆ ಉಪಯೋಗ? ವಿದ್ಯಾಮಂದಿರಕ್ಕೆ ಬನ್ನಿ, ಎಲ್ಲದಕ್ಕೂ ಸಿಗುತ್ತೆ ಉತ್ತರ. ಡಿಗ್ರಿ ಮುಗೀತು, ಪಿಜಿ ಸಿಇಟಿ ರಿಸಲ್ಟ್ ಕೂಡ ಬಂದಿದೆ. ಮುಂದೆ ಯಾವ ಕಾಲೇಜ್ ಬೆಸ್ಟ್, ಯಾವೆಲ್ಲ ಕೋರ್ಸ್ಗಳಿವೆ, ಯಾವ ಕಾಲೇಜ್ನಲ್ಲಿ ಎಷ್ಟು ಫೀಸ್ ಇದೆ, ಕಾಲೇಜ್ ಹೇಗಿದೆ, ಪ್ಲೇಸ್ಮೆಂಟ್ ಯಾವ ರೀತಿ ಇರುತ್ತೆ, ಈ ರೀತಿಯ ಅನೇಕ ಪ್ರಶ್ನೆಗಳು ವಿದ್ಯಾರ್ಥಿಗಳು ಹಾಗೂ ಪೋಷಕರಲ್ಲಿ ಮೂಡಿರುತ್ತೆ. ಈ ಎಲ್ಲಾ ಪ್ರಶ್ನೆಗಳಿಗೆ ನಿಮ್ಮ ಪಬ್ಲಿಕ್ ಟಿವಿಯ 4ನೇ ಆವೃತ್ತಿಯ ವಿದ್ಯಾಮಂದಿರ ಪಿಜಿ ಕೋರ್ಸ್ಗಳ ಶೈಕ್ಷಣಿಕ ಮೇಳದಲ್ಲಿ ಉತ್ತರ ಸಿಗಲಿದೆ. ಎಸ್, ಪಬ್ಲಿಕ್ ಟಿವಿ ಪ್ರಸ್ತುತಿ ವಿದ್ಯಾಮಂದಿರಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ಬೆಳಗ್ಗೆ ವಿದ್ಯಾಮಂದಿರಕ್ಕೆ ಚಾಲನೆ ಸಿಗಲಿದೆ. ನಾಳೆ ನಾಡಿದ್ದು 2 ದಿನಗಳ ಕಾಲ ನಡೆಯಲಿದ್ದು ವಿದ್ಯಾಮಂದಿರ 2025 ಮೆಗಾ ಸ್ನಾತಕೋತ್ತರ ಶೈಕ್ಷಣಿಕ ಉತ್ಸವಕ್ಕೆ ಕಡೆ ಹಂತದ ಸಿದ್ಧತೆಗಳು ನಡೆಯುತ್ತಿದೆ. ಈ ಹಿಂದೆ ಎಸ್ಎಸ್ಎಲ್ಸಿ, ಪಿಯುಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ವಿದ್ಯಾಪೀಠಕ್ಕೆ ಶಿಕ್ಷಣ ಸಂಸ್ಥೆಗಳು, ಪೋಷಕರು, ವಿದ್ಯಾರ್ಥಿಗಳಿಂದ ಭಾರೀ ಸ್ಪಂದನೆ ಸಿಕ್ಕಿತ್ತು. ಈ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಪದವಿ ವಿದ್ಯಾರ್ಥಿಗಳಿಗಾಗಿ ಬೆಂಗಳೂರಿನ ಮಲ್ಲೇಶ್ವರಂನ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ವಿದ್ಯಾಮಂದಿರ ನಡೆಯಲಿದೆ. ಒಂದೇ ಸೂರಿನಡಿ 40ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಈ ಶೈಕ್ಷಣಿಕ ಮೇಳದಲ್ಲಿ ಭಾಗಿಯಾಗ್ತಿವೆ. ವಿದ್ಯಾಮಂದಿರದಲ್ಲಿ ಭಾಗಿಯಾಗುವ ವಿದ್ಯಾರ್ಥಿಗಳಿಗೆ ಆಕರ್ಷಕ ಬಹುಮಾನ ಕೂಡ ಇರಲಿದೆ. ಪ್ರತಿ 1 ಗಂಟೆಗೆ ಲಕ್ಕಿ ಡಿಪ್ ಮೂಲಕ ಟ್ಯಾಬ್ ನೀಡಲಾಗುತ್ತೆ. ಅಷ್ಟೇ ಅಲ್ಲ, ನಾಳೆ ಬೆಳಗ್ಗೆ 9ರಿಂದ 10:30 ಒಳಗೆ ರಿಜಿಸ್ಟರ್ ಮಾಡುವ ಒಬ್ಬ ಲಕ್ಕಿ ವಿಜೇತರಿಗೆ ಲ್ಯಾಪ್ಟಾಪ್ ಮತ್ತು 2 ಟ್ಯಾಬ್ ಕೂಡ ಸಿಗಲಿದೆ. ನಿನ್ನೆ ಅಷ್ಟೇ ಪಿಜಿ ಸಿಇಟಿ ರಿಸಲ್ಟ್ ಕೂಡ ಬಂದಿದ್ದು, ಪಿಜಿ ಕೋರ್ಸ್ಗಳಿಗೆ ಅಡ್ಮಿಷನ್ ಆಗುವ ವಿದ್ಯಾರ್ಥಿಗಳು ಮಿಸ್ ಮಾಡದೆ ಈ 4ನೇ ಆವೃತ್ತಿಯ ಶೈಕ್ಷಣಿಕ ಮೇಳಕ್ಕೆ ಬನ್ನಿ. ಯಾಕಂದ್ರೆ ಒಂದು ಕಾಲೇಜಿಗೆ ಹೋಗಿ ಬರಲು 1 ದಿನ ಬೇಕು. ನಿಮಗೆ ಒಂದೇ ಜಾಗದಲ್ಲಿ ರಾಜ್ಯದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು ಎಕ್ಸ್ಪೋದಲ್ಲಿ ಇರಲಿವೆ. ತಮ್ಮ ಕಾಲೇಜಿನ ಸಂಪೂರ್ಣ ಮಾಹಿತಿ ಜೊತೆಗೆ ಫೀಸ್, ಪ್ಲೇಸ್ಮೆಂಟ್ ಸೇರಿದಂತೆ ಎಲ್ಲಾ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಾವೀಗ ಮಲ್ಲೇಶ್ವರಂ ಆಟದ ಮೈದಾನದ ಒಳಭಾಗಕ್ಕೆ ಬಂದಿದ್ದೀವಿ. ಯಾವ ರೀತಿ ಅಂತಿಮ ಸಿದ್ಧತೆಗಳಾಗ್ತಿದೆ ವಿದ್ಯಾಮಂದಿರದ 4ನೇ ಆವೃತ್ತಿಗೆ ಅನ್ನೋದನ್ನು ನೀವು ನೋಡ್ತಿದ್ದೀರಾ. ಪ್ರತಿಷ್ಠಿತ ಕಾಲೇಜುಗಳು ಮತ್ತು ವಿದ್ಯಾಸಂಸ್ಥೆಗಳು ಈ ಎಕ್ಸ್ಪೋದಲ್ಲಿ ಭಾಗಿಯಾಗ್ತಿದೆ. ವಿಶೇಷ ಅಂದರೆ ರಾಜ್ಯದ ಮೂಲೆ ಮೂಲೆಯಿಂದ 40ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಈ ಶೈಕ್ಷಣಿಕ ಮೇಳದಲ್ಲಿ ಭಾಗಿಯಾಗ್ತಿರುವಂಥದ್ದು. ತಮ್ಮ ಕಾಲೇಜಿನ ಕೋರ್ಸ್ಗಳ ಬಗ್ಗೆ ಇಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಅವ್ರು ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತಾರೋ, ಯಾವೆಲ್ಲ ಕ್ವಶನ್ಸ್ಗಳು ಇಟ್ಕೊಂಡು ಬಂದಿರ್ತಾರೋ ಆ ಕ್ವಶನ್ಸ್ಗಳಿಗೆಲ್ಲ ಇಲ್ಲಿ ಉತ್ತರ ಸಿಗುವಂತಹ ಒಂದು ವೇದಿಕೆ ಸಿದ್ಧವಾಗ್ತಿರುವಂಥದ್ದು. ಆ ಪಿ ಜಿ ಕೋರ್ಸ್ ಜಾಯ್ನ್ ಆಗೋದು ಯಾವ ಕಾಲೇಜು ಎಲ್ಲಿ ಅನ್ನೋದು ಅವರ ಒಂದು ಆಯ್ಕೆಗೆ ಬಿಟ್ಟಿರುತ್ತೆ. ಆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ವೇದಿಕೆ ಅದ್ಭುತವಾದಂತಹ ಒಂದು ಪ್ಲಾಟ್ಫಾರ್ಮ್ನ ಸೃಷ್ಟಿ ಮಾಡಿಕೊಡುತ್ತೆ. ಯಾಕಂದರೆ ಅವರಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈ ಅವಕಾಶನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಬಳಕೆ ಮಾಡಿಕೊಳ್ಳೇಬೇಕು. PG CET ರಿಸಲ್ಟ್ ಬಂದಿದೆ, ಯಾವ ಕಾಲೇಜುಗಳಲ್ಲಿ ಯಾವ್ಯಾವ ಕೋರ್ಸ್ ಇದೆ ಅಂತ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಒಂದೊಂದು ಕಾಲೇಜ್ ಹತ್ರ ಹೋಗಬೇಕು ಅಂದರೆ 1 ದಿವಸ ಕಳೆದೋಗುತ್ತೆ. ಆ 1 ದಿವಸದಲ್ಲಿ ಅಂದರೆ 2 ದಿವಸದಲ್ಲಿ ಈ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ 40ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳ ಮಾಹಿತಿಯನ್ನು ಒಂದೇ ಸೂರಿನಡಿಯಲ್ಲಿ ನೀಡುವಂತಹ ಒಂದು ಪ್ರಯತ್ನ ಕೂಡ ಆಗ್ತಿರುತ್ತೆ. ಸ್ಥಳ: ಸರ್ಕಾರಿ ಶಾಲಾ ಮೈದಾನ, ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗ, ಮಲ್ಲೇಶ್ವರಂ. ದಿನಾಂಕ ಆಗಸ್ಟ್ 9 ಶನಿವಾರ, ಆಗಸ್ಟ್ 10 ಭಾನುವಾರ. ಸಮಯ ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ. ವಿದ್ಯಾಮಂದಿರದಲ್ಲಿ ಭಾಗಿಯಾಗಿ ನಿಮ್ಮ ಭವಿಷ್ಯದ ಪಿಜಿ ಕೋರ್ಸ್ ಬಗ್ಗೆ ಇರುವ ಗೊಂದಲಗಳನ್ನ ಬಗೆಹರಿಸಿಕೊಳ್ಳಿ. ಜೊತೆಗೆ ಆಕರ್ಷಕ ಬಹುಮಾನ ಕೂಡ ಗೆಲ್ಲಿ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.